ಹಸಿವಿದ್ರೆ ಊಟ ಕೊಡ್ಬೋದಾ? ಹಸಿವಿಲ್ದರೆ ಊಟ ಕೊಟ್ರೆ ಅದು ಏನಂತಾರಲ್ಲ, ಉಪ್ಪು ಮುಳ್ಳ ಹೋಳಿಗೆ ಮುಳ್ಳ ಅಂತಿರಲ್ಲ, ಹಂಗಾಗಬಾರ್ದಲ್ಲ, ವ್ಯರ್ಥ ಆಗಬಾರ್ದಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದನ್ನು ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಬಂಧುಗಳೇ. ಇದರ ಅರ್ಥ ಸಂಪೂರ್ಣವಾಗಿ ಅರ್ಥವಾಗ್ತದೆ. ಆರೋಗ್ಯದ ಪ್ರವಚನವಿದು. ಹಾಗಾಗಿ ನಾವು ಋತುವಿಗೆ ಅನುಸಾರವಾಗಿ ಪ್ರಸಾದಗಳನ್ನು ಈ ಹಬ್ಬಕ್ಕೆ ಏನ್ ಅಡುಗೆ ಮಾಡಿದ್ದೀರಲ್ಲ, ಶಿವರಾತ್ರಿಗೆ ಏನ್ ಮಾಡಿರಿ? ಅಡುಗೆ ಏನ್ ಮಾಡಿದ್ದೀರಾ? ಸಂಕ್ರಾಂತಿಗೆ ಏನ್ ಮಾಡ್ತೀರಾ? ಹೌದಿಲ್ಲ? ದೀಪಾವಳಿಗೆ ಏನ್ ಮಾಡ್ತೀರಾ? ದೀಪಾವಳಿ ಹಬ್ಬಕ್ಕೆ ಅಂದ್ರೆ ಈ ಹಬ್ಬ ಮಾಡಿ ಆ ಹಬ್ಬಕ್ಕೆ ಮಾಡಲ್ಲ, ಆ ಹಬ್ಬ ಮಾಡಿ ಈ ಹಬ್ಬಕ್ಕೆ ಮಾಡಲ್ಲ, ಹೌದಿಲ್ಲ? ಅದು ಅರ್ಥ ತಿಳ್ಕೋಬೇಕು. ಯಾಕೆ ಅಂದ್ರೆ ಋತುವಿಗೆ ಅನುಸಾರವಾಗಿ ತಗೋಬೇಕು ಆಹಾರನ. ಅದನ್ನ ಹಿಂದಿನಿಂದ ಹಾಕೊಟ್ಟಿದ ಪದ್ಧತಿನ. ಆದ್ರೆ ಈಗ ಏನಾಗುತ್ತೆ, 330 ಎಲ್ಲ ಕಾಲದಲ್ಲಿ ಎಲ್ಲ ಅಡುಗೆ ಮಾಡ್ಕೊಂಡು ಒಳ್ಳೇದಾಗುತ್ತೆ ಅಲ್ವಾ? ಆಹಾರ ಆರೋಗ್ಯ ಎಲ್ಲಿ ಕೆಡ್ತೈತೆ ಅಂದ್ರೆ ಆಹಾರ ಪದ್ಧತಿ ಗೊತ್ತಿಲ್ಲದೆ ಇರೋದ್ರಿಂದ ಕೆಡ್ತಾ ಇತ್ತು. BP ಶುಗರ್ ಬಂತ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಓಡೋಗ್ಬಿಡೋದು. ಯಾಕೆ ಬಂತು ಅಂತ ಒಂದು ಚಿಂತನೆ ಮಾಡಿದ್ರೆ ಹೆಂಗಸರಿಗೆ ನಾವು ಊಟ ಮಾಡ್ತಾ ಇರೋಂಥದ್ದು ಏನ್ ಊಟ ಮಾಡಿದೀವಿ ಅಂತ ಸ್ವಲ್ಪ ಹೆಂಗಸರಿಗೆ ನೋಡ್ಕೊಂಡ್ರೆ ಉತ್ತರ ನಿಮ್ಮಲ್ಲೇ ಇರುತ್ತೆ, ಔಷಧ ನಿಮ್ಮಲ್ಲೇ ಇರ್ತದೆ. ಶುಗರ್ ಬಂತು ಅಂದ್ರೆ ಏನ್ ಕಾರಣ? ಸಿಹಿ ಹೆಚ್ಚು ತಿಂದಿವಿ ಅಂತ, ಹೌದಲ್ಲ? ಸಿಹಿ ತಿಂದಾಗ್ಬಿಟ್ಟು ಶುಗರ್ ಬರಲ್ಲ, ಹೌದಲ್ಲ? ತಿನ್ನೋದ್ ಬಿಡೋಂಗಿಲ್ಲ, ಮಾತ್ರೆ ತಗೊಳಕ್ ಬಿಡೋಂಗಿಲ್ಲ. ಇಡೀ ವಿಶ್ವ ತಿಳ್ಕೊಂಡ್ ಬರ್ರಿ, ಯಾವ ಡಾಕ್ಟ್ರು 1 ವರ್ಷ ತಗೊಂಡ್ಬಿಡ್ರಿ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅಂತ ಹೇಳಂಗಿಲ್ಲ. ಹೇಳ್ತಾರ, ಪ್ರಯೋಗ ಮಾಡ್ತಾರೆ. ಅದು ತಾಯಂದ್ರೆ ಬದಲಾವಣೆ ಆದ್ರೆ ಮನೆಯವನ್ನೆಲ್ಲರನ್ನು ರಕ್ಷಣೆ ಮಾಡ್ಬೋದು. ಹಿಂದೆಲ್ಲ ತಾನೇ ನಾವು ಬೆಳೀತಾ ಇದ್ರು, ಅವನ್ನ ಉಂಟಾ ಇದ್ರು. ಈಗೆಲ್ಲ ಫ್ರೀಯಾಗಿ ಸರ್ಕಾರ ಅಕ್ಕಿ ಕಡೆ ಕೊಂಡ್ಕೊಂಡು ಏನ್ ಮಾಡಿದ್ರು ಅದೇ ಅಕ್ಕಿಗೆ ಚಿತ್ರಾನ್ನ, ಪಲಾವು, ದೋಸೆ, ಇಡ್ಲಿ ಅದೇ ಅಕ್ಕಿ ತಿಂದು ಆರೋಗ್ಯ ಕೆಡಿಸ್ಕೊಂಡು ದಿನನಿತ್ಯ ಹಾಸ್ಪಿಟ್ಲಿಗೆ ರೊಕ್ಕ ಇರೋದಾಗುತ್ತೆ. ಅಕ್ಕಿಯೆಂಬುವನು ಹಕ್ಕಿಯಂತಾಗುವನು, ರೋಗದಲ್ಲಿ ಸಿಕ್ಕಿ ವೈದ್ಯನಿಗೆ ನಿತ್ಯದಲ್ಲಿ ರೊಕ್ಕವನ್ನಿಕ್ಕುತ್ತಲಿರುವನು ಸರ್ವಜ್ಞ. ಅಕ್ಕಿ ಮುಂದೆ ಏನಾಗುತ್ತೆ ಅಂದ್ರೆ, ಅಕ್ಕಿಗಳು ಹಾರಾಡ್ಬೇಕು ಅಂದ್ರೆ ಎಲ್ಲಿಗೂ ಕೊಯ್ಲಿರ್ಬೇಕು. ಅವು ಗಟ್ಟಿಯಾಗಿ ವಜ್ಜೆ ಆದ್ರೆ ಆರಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರ ಅಕ್ಕಿ ಊಟ ಮಾಡಿದ್ರೆ ನಮ್ಮ ಎಲುಬು ಮೂಳೆಗಳೆಲ್ಲ ಕೊಯ್ಲಾಗ್ತವೆ. ಅವಾಗ ಏನಾಗುತ್ತೆ, ಮನೆಯಲ್ಲಿ ಸ್ವಲ್ಪ ಜಾಗಿದ್ರು ಕೂಡ ಕೈ ಮುರಿತು, ಕಾಲು ಮುರಿತು. ಅವಾಗಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಂಗಂದ್ರೇನು 3 ಊಟ ಚೆನ್ನಾಗ್ ಮಾಡಿದ್ರೆ ರೋಗ ಬರಲ್ಲ ಅಂತನ? ತಪ್ಪು. ಯಾರಿಗೆ ಹೆಚ್ಚು ಪದೇ ಪದೇ ಕಾಯಿಲೆ ಬರ್ತಿರುತ್ತೋ ಅವರಿಗೆ ಊಟ ಮಾಡೋ ಪದ್ಧತಿ ಸರಿ ಇಲ್ಲ ಅಂತ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಸಂಚಿಕೆಯನ್ನು ವೀಕ್ಷಿಸಿ ಬಂಧುಗಳೇ. ನೀವು ಕೂಡ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಬೇಕೆಂದರೆ, ಔಷಧ ರಹಿತವಾಗಿ ಬದುಕಬೇಕೆಂದರೆ ಒಮ್ಮೆ ಭೇಟಿ ಕೊಡಿ. ಶ್ರೀ ಬಸವ ಯೋಗಾಶ್ರಮ, ಬಸವಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ, ಶಿರಟ್ಟಿ ತಾಲೂಕು, ಗದಗ ಜಿಲ್ಲಾ. ವೈದ್ಯ ಸಂಗಣ್ಣ ನಿಸರ್ಗ ಚಿಕಿತ್ಸಾ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಶರಣಾರ್ಥಿ ಬಂಧುಗಳೇ.